ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅವರು ವಿಧಿವಶರಾಗಿರುವ ವಿಷಯ ತಿಳಿದು ಅತೀವ ದುಃಖ ಆಗಿದೆ. ಗೌಡರ ಸುದೀರ್ಘ ರಾಜಕೀಯ ಜೀವನದ ಏಳುಬೀಳುಗಳಲ್ಲಿ ನಿರಂತರವಾಗಿ ಬೆಂಬಲವಾಗಿ ನಿಂತಿದ್ದರು. ಅವರ ಅಗಲಿಕೆ ಗೌಡರ ಇಡೀ ಕುಟುಂಬಕ್ಕೆ ದೊಡ್ಡ ನಷ್ಟವಾಗಿದೆ. ಭಗವಂತ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸಿ ಅವರ ಕುಟುಂಬಕ್ಕೆ ದುಃಖವನ್ನು ಬರುವ ಶಕ್ತಿ ನೀಡಲಿ ಅಂತೇಳಿ ಪ್ರಾರ್ಥಿಸುತ್ತೇನೆ. I am deeply saddened to learn of the passing of Srimati Chennamma, wife of former Prime Minister Sri H.D. Devegowda ji and mother of Union Minister Sri H.D. Kumaraswamy. Pray that the Almighty grants eternal peace to her departed soul and grace, strength to the H.D. Devegowda and his family and members of heartfelt condolences. Thank you. ಧನ್ಯವಾದ. ಎಸ್, ಇದು ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು. ಹೀಗಾಗಿ ಹಿಂದೆ 6 ತಿಂಗಳಿಂದ ಕೂಡ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಸೊ ಅದರಿಂದ ಅವರಿಗೆ ಉಸಿರಾಟದ ಸಮಸ್ಯೆ ತೀವ್ರಗೊಂಡಿದ್ದರಿಂದ ನಾವು ಮಣಿಪಾಲ್ ಆಸ್ಪತ್ರೆಗೆ ಮೊನ್ನೆ ಅಡ್ಮಿಟ್ ಮಾಡಿದ್ವಿ. ಅಂದರೆ ಇವತ್ತು 4:50ಕ್ಕೆ ಅವರು ವಿಧಿವಶ ಆಗಿರೋದು ನಮಗೆಲ್ಲ ಬಹಳ ನೋವಿನ ಮತ್ತು ದುಃಖದ ಸಂಗತಿಯಾಗಿದೆ. ಯಾಕೆಂದರೆ ಅವರು ಮನೆಯಲ್ಲೇ ಕಳೆದ ಒಂದು ವರ್ಷದಿಂದ ಮನೆಯಲ್ಲೇ ಒಂದು ಐಸಿಯುವನ್ನು ಮಾಡಿದ್ವಿ. ಅಲ್ಲಿ ನಮ್ಮ ಸಿಸ್ಟರ್ ಇನ್ ಲಾ ಆದಂಥ ಶೈಲಜಾ ಅವರು, ಡಾಕ್ಟರ್ ಚಂದ್ರಶೇಖರ್ ಅವರು ಎಲ್ಲ ಕಾಳಜಿ ವಹಿಸ್ತಾ ಇದ್ರು. ಅಲ್ಲಿ 24/7 ಎಸ್, ಗಮನಿಸ್ತಾ ಇದ್ದೀವಿ. ಯಡಿಯೂರಪ್ಪನವರು ಮಾತಾಡಿದರು, ಸಂಸದರು ಮಂಜುನಾಥ್ ಅವರು ಮಾತನಾಡಿದರು. ಸೊ ಆ ನಿಟ್ಟಿನಲ್ಲಿ ಕಳೆದ 1 ವರ್ಷದಿಂದಲೂ ಕೂಡ ಮನೆಯಲ್ಲೇ ನಾವು ICU ರೀತಿಯಲ್ಲಿ ಮಾಡಿಬಿಟ್ಟಿದ್ವಿ. ಅವರನ್ನು ನೋಡ್ಕೊಳ್ತಾ ಇದ್ವಿ ನಾವು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟರು. ಅಂದರೆ ಅವರನ್ನು ಅಷ್ಟು ಚೆಂದಾಗಿ ನೋಡಿಕೊಂಡಿದ್ದಾರೆ ಮನೆಯವರು, ಕುಟುಂಬಸ್ಥರು ಎಲ್ಲರೂ ಕೂಡ. ಸೊ ಅಷ್ಟು ದೊಡ್ಡ ಕುಟುಂಬ, ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಪ್ರತಿನಿತ್ಯವೂ ಕೂಡ ನಿಗಾ ಇಡ್ತಾ ಇದ್ದರು. ಡಾಕ್ಟರ್ಗಳೇ ಇದ್ದಾರೆ ಆ ಕುಟುಂಬದಲ್ಲಿ ಹೆಚ್ಚಾಗಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದೇವರು ಅವರನ್ನು ಕರೆಸ್ಕೊಂಡಿದ್ದಾರೆ. ಚೆನ್ನಮ್ಮ ಈಗ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಕುಟುಂಬ ಆಗಿರ್ಬೋದು, ಎಲ್ಲರೂ ಕೂಡ ನೋವಿನಲ್ಲಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ದೇವೇಗೌಡರಂತೂ ಭಾಳ ಭಾವುಕರಾಗಿದ್ದಾರೆ, ನೋವಲ್ಲಿದ್ದಾರೆ. ಯಾರ ಜೊತೆನೂ ಕೂಡ ಅವರು ಮಾತಾಡ್ತಾನೆ ಇಲ್ವಂತೆ. ನಿನ್ನೆ ಆ ಸುದ್ದಿ ತಿಳಿದಾಗಿಂದಲೂ, ಅಂದರೆ ನಿನ್ನೆ ಅವರ ಪತ್ನಿಯ ಆರೋಗ್ಯ ತೀರಾ ಹದಗೆಟ್ಟಿದೆ ಅನ್ನೋ ಸುದ್ದಿ ಬಂದಾಗಿಂದಲೂ ಕೂಡ ದೇವೇಗೌಡರು ಯಾರ ಜೊತೆಗೂ ಅಷ್ಟು ಮಾತಾಡ್ತಾ ಇಲ್ವಂತೆ. ಡಾಕ್ಟರ್ಗಳಿಗೆ ಏನಾಗಿದೆ, ಹೇಗಿದ್ದಾರೆ ಈಗ ಅಂತೆಲ್ಲ ಮಾಹಿತಿಯನ್ನು ಪಡ್ಕೊಂಡ್ರು. ಅದಾದ ನಂತರ ಡಾಕ್ಟರ್ಸ್ ಇಲ್ಲ ಚೇತರಿಸ್ಕೊಳ್ತಾ ಇದ್ದಾರೆ ಅಂತೆಲ್ಲ ಹೇಳಿದ ನಂತರವೂ ಕೂಡ ಅವರು ಇಲ್ಲ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ ಆಸ್ಪತ್ರೆಯಲ್ಲೇ ಅಂತ ಹೇಳಿ ಇದ್ರಂತೆ ದೇವೇಗೌಡರು. ಜೊತೆಗೆ ಊಟ ಎಷ್ಟೇ ಫೋರ್ಸ್ ಮಾಡಿದರೂ ಕೂಡ ನಂಗೀಗ ಬೇಡ ಅಂತ ಇದ್ರಂತೆ. ಅಷ್ಟು ಅವರು ಚೆನ್ನಮ್ಮ ಅವರನ್ನು ಪ್ರೀತಿಸ್ತಾ ಇದ್ದರು. ಪ್ರತಿಯೊಬ್ಬರು ಹೇಳೋದು, ಅಂಥ ಒಂದು ಜೋಡಿ, ಅಂಥ ಗಂಡ ಹೆಂಡತಿಯನ್ನು ನಾವು ಯಾವತ್ತೂ ನೋಡೋದಕ್ಕೆ ಸಾಧ್ಯನೇ ಇಲ್ಲ, ಅಂಥ ದಂಪತಿಯವರಿಬ್ಬರು ಅಂತ ಹೇಳಿ. ಇನ್ನು ನಾಳೆ ಅಂತಿಮ ದರ್ಶನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಪದ್ಮನಾಭನಗರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಜನ ಜಾಸ್ತಿ ಬರುವಂಥ ಹಿನ್ನೆಲೆಯಲ್ಲಿ ಪದ್ಮನಾಭನಗರದಲ್ಲೇ ಇರುವಂಥ ಒಂದು ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸುವ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಅವರು ಅದನ್ನೇ ಹೇಳ್ತಾ ಇದ್ರು.